ನಮಸ್ಕಾರ ಎಲ್ಲರಿಗೂ ಬೋಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಹೊಡೆಯ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ. ನನ್ನ ಪ್ರಿವ್ಯೂ ವಿಡಿಯೋ ನೋಡಿದ್ರ ಅಂತಂದರೆ ನಾನು ಗೆಸ್ ಮಾಡಿದ್ದೆ ಇವತ್ತು ಇಂಡಿಯಾದವರು ಸೋಲ್ತಾರೆ ಅಂತ, ಸೌತ್ ಆಫ್ರಿಕಾದವರು ಗೆಲ್ತಾರೆ ಅಂತ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇತ್ತು ನನಗೆ. ಅದೇ ಥರನೇ ಆಗಿದೆ. ಸೌತ್ ಆಫ್ರಿಕಾದವ್ರು ಪ್ರಿವ್ಯೂ ವಿಡಿಯೋ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಬೇಕಾದರೆ. ನಿನ್ನೆ ಸಾಯಂಕಾಲ ಹಾಕಿರೋವಂಥದ್ದು ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇತ್ತು. ಅದೇ ಥರನೇ ಆಗೋಗ್ಬಿಡ್ತು ಸೀನು. ಲಾಸ್ಟ್ ಮ್ಯಾಚ್ ಇವಾಗ ಕ್ಯೂರಿಯಾಸಿಟಿ ಇದೆ. ಸೀರೀಸ್ 1-1 ಆಗಿರೋದ್ರಿಂದ ಲಾಸ್ಟ್ ಮ್ಯಾಚ್ ಯಾರು ಗೆಲ್ತಾರೆ ಡೆಡ್ ರಬ್ಬರ್ ಮ್ಯಾಚ್ ಆಗಲ್ಲ. ಲಾಸ್ಟ್ ಮ್ಯಾಚು ಇಟ್ಸ್ ಎ ಸೀರೀಸ್ ಡಿಸೈಡರ್ ಮ್ಯಾಚ್ ಆಗುತ್ತೆ. ಏನು ಗುರು ಎಂಥ ಚೇಸ್ನ ಮಾಡಿದ್ದು ಇವತ್ತು ಸೌತ್ ಆಫ್ರಿಕಾದವರು. 360 ಹೊಡೆದ್ರು, ಮಗಳು ಹೊಡೆದ್ರು ಕೂಡ ಇದು ಚಿಕ್ಕ ಟಾರ್ಗೆಟೇನೆ ಅಂತ ಪ್ರೂವ್ ಮಾಡಿಬಿಟ್ರು. ಲಾಸ್ಟ್ ಮ್ಯಾಚ್ ಇನ್ಫ್ಯಾಕ್ಟ್ ಅವ್ರಂದ್ರೂ 3 ವಿಕೆಟ್ ಅರ್ಲೇನಾದ್ರು ತೊಗೊಂಡಿರಲಿಲ್ಲ ಅಂತಂದರೆ ಇಂಡಿಯನ್ಸು ಪಕ್ಕ ಲಾಸ್ಟ್ ಮ್ಯಾಚ್ನು ಕೂಡ ಚೇಸ್ ಮಾಡೋವಂಥ, ಯಾಕಂದರೆ 17 ರನ್ನಿಂದ ಸೋತಿರುವಂಥದ್ದು. ಅರ್ಲಿ ಆನ್ 3 ವಿಕೆಟ್ ಎತ್ತಿದ್ಕೇ ಬಚಾವಾದ್ವಿ ನಾವು. ಇಲ್ಲ ಅಂದರೆ ಪಕ್ಕ ಲಾಸ್ಟ್ ಮ್ಯಾಚನ್ನು ಕೂಡ ನೋಡಿ ಎಂಥ ಚೇಸ್ನ ಮಾಡ್ತಾ ಇದ್ದಾರೆ ಅಂತ ಸೌತ್ ಆಫ್ರಿಕಾದವರು. ಹೌದು, ಅಡ್ವಾಂಟೇಜ್ ಅಂತೂ ಖಂಡಿತ ಇತ್ತು, ಅದನ್ನಂತೂ ಒಪ್ಕೊಳ್ಳೇಬೇಕು. ಯಾಕಂದರೆ ಡ್ಯೂ ಫ್ಯಾಕ್ಟರು ನಮಗೆ ಸಿಕ್ಕಾಪಟ್ಟೆ ಕಾಡ್ತಾ ಇತ್ತು. ಲಾಸ್ಟ್ ಮ್ಯಾಚ್ಗಿಂತ ಈ ಮ್ಯಾಚು ಸಿಕ್ಕಾಪಟ್ಟೆ ಡ್ಯೂ. ಬಾಲ್ನ ಚೇಂಜ್ ಮಾಡಿದಿಲ್ಲ ನೋಡಿದ್ದೀರಾ, ಫುಲ್ ಒದ್ದೆ ಆಗಿಬಿಟ್ಟು ಒಳ್ಳೆ ಏನು ಹೇಳ್ತಾರೆ ಅದಕ್ಕೆ, ಪೇಪರ್ ಬಾಲ್ ಥರ ಆಗೋಗ್ಬಿಡೈತೆ ಫುಲ್. ಹಂಗೆ ಅಷ್ಟು ಒಂಥರ ಬಾಲ್ ಸಿಗ್ತಾನೆ ಇಲ್ಲ ಕೈಗೆ. ಸ್ಪಿನ್ನರ್ಸ್ಗಳಿಗೆ ಟರ್ನು ಸಿಗ್ತಾ ಇಲ್ಲ, ಏನೂ ಸಿಗ್ತಾ ಇಲ್ಲ ಅಲ್ಲಿ. ವಾಷಿಂಗ್ಟನ್ ಸುಂದರ್ ಏನಕ್ಕೆ ಹಾಕೊಂಡ್ರು ಅಂತಲೇ ಗೊತ್ತಾಗ್ತಿಲ್ಲ ಈ ಮ್ಯಾಚಲ್ಲಿ. ಈ ಕಡೆಯಿಂದ ಬ್ಯಾಟಿಂಗಲ್ಲೂ ಇಲ್ಲ, ಆ ಕಡೆಯಿಂದ ಬೌಲಿಂಗಲ್ಲೂ ಇಲ್ಲ, ಎಂಥಲ್ಲೂ ಇಲ್ಲ. ಆ ಥರ ಆಗೋಗ್ಬಿಟ್ಟಿದ್ದು ವಾಷಿಂಗ್ಟನ್ ಸುಂದರು. ನೆಕ್ಸ್ಟ್ ಮ್ಯಾಚ್ ಅಂತೂ ಪಕ್ಕ ಸೀರಿಯಸ್ಲಿ ಚೇಂಜಸ್ ಅಂತೂ ಎಕ್ಸ್ಪೆಕ್ಟೆಡ್ ಇದ್ದಿದ್ದಾನೆ. ಚೇಂಜಸ್ ಅಂತೂ ಖಂಡಿತ ಆಗೇ ಆಗುತ್ತೆ. ಈ ಥರ ಹೋಯ್ತು ಅಂತಂದರೆ ಪಕ್ಕ ನೆಕ್ಸ್ಟ್ ಮ್ಯಾಚ್ನು ಕೂಡ ಕಾಲೆತ್ಕೊಂಬರೋದು. ಫಸ್ಟ್ ಮ್ಯಾಚ್ ಏನೋ ಗೆದ್ವಿ 3 ವಿಕೆಟ್ ಎದ್ರಿಂದ ಅರ್ಲಿಯೋನು. ಇಲ್ಲಾಂದರೆ ಫಸ್ಟ್ ಮ್ಯಾಚ್ನು ಕಾಲೆತ್ಕೊಬೇಕಾಗಿತ್ತು. ವಿರಾಟ್ ಕೊಹ್ಲಿ ಎಂತೆಂಥ ಇನ್ನಿಂಗ್ಸ್ನ ಆಡ್ತಾರೆ. ಫಸ್ಟ್ ಮ್ಯಾಚು ಸೆಂಚುರಿ, ಸೆಕೆಂಡ್ ಮ್ಯಾಚು ಸೆಂಚುರಿ, ಬ್ಯಾಕ್ ಟು ಬ್ಯಾಕ್ ಸೆಂಚುರಿ. ಈ ಕಡೆಯಿಂದ ಋತುರಾಜ್ ಗಾಯಕ್ವಾಡ್ ಆಡಿದ್ದಂಥ ಇನ್ನಿಂಗ್ಸು, KL ರಾಹುಲ್ ಆಡಿದ್ದಂಥ ಇನ್ನಿಂಗ್ಸು. ಸೊ ಓಕೆ, ಎಲ್ಲರನ್ನೂ ಕೂಡ ಕಾಂಟ್ರಿಬ್ಯೂಷನ್ ಮೆಚ್ಕೊಳ್ಳೇಬೇಕು. ಬ್ಯಾಟಿಂಗ್ ಯೂನಿಟ್ ಇದಕ್ಕಿಂತ ಜಾಸ್ತಿ ಏನೂ ಮಾಡೋದಕ್ಕಾಗೋದಿಲ್ಲ. ಹೌದು, ಅಟ್ ಸಮ್ ಪಾಯಿಂಟ್ 400 ಹೊಡಿಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಆದರೂ 360, ಕ್ಲೋಸ್ ಟು 360 ಅಂತಂದರೆ ಇಟ್ಸ್ ಎ ಗುಡ್ ಟಾರ್ಗೆಟ್. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಿಂದ ಏನೋ ನೀವು ಬ್ಲೇಮ್ ಮಾಡುವಂಥದ್ದೆಲ್ಲ ಏನಿಲ್ಲ. ಬ್ಯಾಟಿಂಗ್ ಹಿಂಗೆ ಆಡ್ಬಿಟ್ಟಿದ್ರೆ ಇನ್ನೂ ಹೊಡಿಬೇಕಾಗಿತ್ತು ಅದು ಇದು ಅಂತೆಲ್ಲ. 360 ಅಂತಂದರೆ ODIs ಅಂತ ಬಂದಾಗ ಇದು ಸಾಕಷ್ಟು ಟಾರ್ಗೆಟೇ. ಇದನ್ನು ಡಿಫೆಂಡ್ ಮಾಡ್ಕೊಬೇಕು ಬೌಲರ್ಸ್ಗಳು. ಹೆಂಗಾದರೂ ಡ್ಯೂ ಫ್ಯಾಕ್ಟರ್ ಇರಲಿ ಅದೇ ಇರಲಿ ಇದಿರಲಿ ಅದೆಲ್ಲ ಮ್ಯಾಟ್ರಲ್ಲ, ಡಿಫೆಂಡ್ ಮಾಡ್ಕೊಬೇಕು. ಅದು ಬೌಲಿಂಗ್ ಅಂತ, ಬೌಲಿಂಗ್ ಲಕ್ಷಣಗಳು ಅದು ಅಂತ ಹೇಳ್ತಾರೆ. ಏನು ಇವತ್ತು ಆಡಿದ್ದು ಬ್ಯಾಟಿಂಗ್ ಸೌತ್ ಆಫ್ರಿಕನ್ಸು. ಆ್ಯಡನ್ ಮಾರ್ಕ್ರಮ್ ಏನು ಗುರು ಆಡಿದ್ದು ಒಂಥರ. ಆ್ಯಡನ್ ಮಾರ್ಕ್ರಮ್ ಹೆಂಗಾಗಿದ್ದಾರೆ ಅಂತಂದರೆ ಇವಾಗ ಸೌತ್ ಆಫ್ರಿಕನ್ ಕ್ರಿಕೆಟಲ್ಲಿ ಮುಂಚೆ ಎಲ್ಲ ABD ಆ ಥರ ನೋಡ್ತಿದ್ವಲ್ಲ, ಫ್ಯಾಫ್ ಡು ಪ್ಲೆಸಿಸ್ ಆ ಥರ. ಸೊ ಮುಂಚೆ ನೋಡ್ತಾ ಇದ್ರು, ಇವಾಗ ಇವ್ರು ಕಾಣಿಸ್ತಾರೆ ನಮಗೆ. ಆ್ಯಡನ್ ಮಾರ್ಕ್ರಮ್ಮು ಮುಂದೆ ಬರ್ತಾರೆ, ಒಂಥರ ಆಜಾನೋ ಬಾಹು ಥರ ನಜ್ಜಿ ಹಾಕೊಂಡು ರುಬ್ತಾರೆ, ಹೋಗ್ತಾರೆ. ಸೆಂಚುರಿ ಹೊಡೆದರೆ. ಟೆಸ್ಟ್ ಫಾರ್ಮೆಟಲ್ಲಿ ಕೂಡ ಮಸ್ತಾಗಿ ಆಡಿದ್ರು. ಈ ಕಡೆಯಿಂದ ಇವಾಗ ನೋಡಿ ಇಲ್ಲೂ ಕೂಡ ಮಸ್ತಾಗಿ ಆಡ್ತಾ ಇದ್ದಾರೆ ಆ್ಯಡನ್ ಮಾರ್ಕ್ರಮ್ಮು. ಸೆಂಚುರಿ, ಎಂಥ ಸೆಂಚುರಿ, ಎಂಥ ಕ್ಲಾಸಿಕ್ ಸೆಂಚುರಿ ಮುಂದೆ ಆ್ಯಡನ್ ಮಾರ್ಕ್ರಮ್ ಅವರ ಬ್ಯಾಟಿಂದ. ಸೂಪರ್ಬ್. ಸೌತ್ ಆಫ್ರಿಕನ್ಸ್ ಹೊಗಳಲೇಬೇಕು ಗುರು. ಯಾಕಂದರೆ ಅವ್ರು ಮಾಡೋಂಥ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇವತ್ತು ಯಾವ ಥರ ಇತ್ತು ಅಂದರೆ ಸಾಕಾಗಿತ್ತು. ಏನೋ ಒಂದು ಕ್ಯಾಚ್ ಟಾಪ್ ಆಗಿರ್ಬೋದು, ಅದು ಬಿಡ್ತು ಅಂತಂದರೆ ಫೀಲ್ಡಿಂಗು ಟಾಪ್ ನಾಚ್ ಆಗಿತ್ತು. ಇಂಡಿಯನ್ಸ್ ಫೀಲ್ಡಿಂಗು ಇವತ್ತು ಜಡೇಜಾ 2 ಬೌಂಡ್ರನ್ನ ಓವರ್ ರನ್ ಮಾಡಿಬಿಟ್ಟು ಬಿಟ್ಟಿರುವಂಥದ್ದು. ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಇಂಡಿಯನ್ಸ್ದು ಇವತ್ತು ಅಷ್ಟರ ಮಟ್ಟಿಗೆ ಇರಲಿಲ್ಲ. ಬೌಂಡ್ರಿಗಳನ್ನ ಬಿಟ್ಟರು. ಇನ್ಫ್ಯಾಕ್ಟ್ ಅದೆಲ್ಲ ತಡೆದಿತ್ತು ಅಂತಂದರೆ ಬಹುಶಃ ಏನಾದ್ರು ಇನ್ನೊಂದು ಸ್ವಲ್ಪ ಕ್ಲೋಸಿಗೆ ಹೋಗಿರೋದೇನೋ ಮ್ಯಾಚು. ಬಹುಶಃ ಲಾಸ್ಟ್ ಬಾಲ್ಗೆ ಹೋಗಿರೋದೇನೋ, ಅಥವಾ ಏನೋ ಡಿಫ್ರೆನ್ಸ್ ಆಗ್ಬೋದಾಗಿತ್ತೇನೋ. ಆ ಬೌಂಡ್ರಿಗಳು ಬಿಟ್ಟಿರಲಿಲ್ಲ ಅಂತಂದರೆ 1 ರನ್ ಕೊಡೋ ಜಾಗದಲ್ಲಿ 4 ರನ್ನ ಕೊಟ್ಟಿದ್ದಾರೆ. 3 ರನ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 4-5 ಸಲ ಹಂಗೆ ಆಗಿದೆ ಗುರು. ಅವೆಲ್ಲ ಕ್ರೂಷಿಯಲ್ ಆಗುತ್ತೆ ಈ ಥರ ಟೈಮಲ್ಲಿ ಕ್ರೂಷಿಯಲ್ ಆಗುತ್ತೆ. ಲಾಸ್ಟ್ ಮೂಮೆಂಟಿಗೆ ಬಂತು ಅಂದರೆ, ಲಾಸ್ಟ್ ಓವರ್ಗೆ ಹೋಯಿತು ಅಂದರೆ ಮ್ಯಾಚು, ಖಂಡಿತ ಅವೆಲ್ಲ ಕ್ರೂಷಿಯಲ್ ರನ್ಸ್ ಆಗೇ ಆಗುತ್ತೆ. ಸೊ ಖಂಡಿತ ಫೀಲ್ಡಿಂಗ್ ಸ್ಟ್ಯಾಂಡರ್ಡ್ಸ್ ಅಂತೂ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಅಪ್ಕಮಿಂಗ್ ಮ್ಯಾಚಲ್ಲಿ. ಇಲ್ಲಾಂದರೆ ಸೌತ್ ಆಫ್ರಿಕನ್ ಸ್ಟ್ಯಾಂಡರ್ಡ್ಸ್ಗೆ ನಾವು ಈ ಥರ ಫೀಲ್ಡಿಂಗ್ ಮಾಡಿದ್ವಿ ಅಂತಂದರೆ ಖಂಡಿತ ಚುಪ್ಪಿಟ್ಕೊಬೇಕಾಗ್ತದೆ. ಇಷ್ಟೊಂದು ರನ್ ಹೊಡೆದ್ರು ಕೂಡ ಸೋತಿದ್ದೀವಿ ಅಂತಂದರೆ. ಹೌದು, ಫಸ್ಟ್ ಮ್ಯಾಚ್ ಗೆದ್ವಿ, ಸೆಕೆಂಡ್ ಮ್ಯಾಚ್ ಸೋತ್ವಿ, ಆಕ್ಸೆಪ್ಟ್ ಮಾಡ್ಕೊಬೇಕು. ನಮಗೇನೋ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದರೆ ಬ್ಯಾಟಿಂಗ್ ವೈಸು ಬೌಲಿಂಗ್ ವೈಸು, ಫಸ್ಟ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದು ಅದು ಏನು ಸುಮ್ಮನೆ ಅಲ್ಲ, ಸಾಕಾಗಿ ಬೌಲಿಂಗ್ ಮಾಡೋದು. ಡೆತ್ ಓವರ್ಸಲ್ಲಿ ಕಂಟ್ರೋಲ್ ತೊಗೊಂಬರು ಸೌತ್ ಆಫ್ರಿಕನ್ಸು. ನಮ್ಮ ಇಂಡಿಯನ್ಸಿಗೆ ಬಿಡಿ ಅದು ಒಂಥರ ನೆಗೆಟಿವೇ ಆಗೋಗಿದ್ದು. ಯಾಕಂದರೆ ಡ್ಯೂ ಫ್ಯಾಕ್ಟರ್ ಇದರಿಂದ ಅದೆಲ್ಲ ರೀಸನ್ ಕೂಡ ಆಗಿಲ್ಲ ಅಷ್ಟೇ. ಟಾಸ್ ಅನ್ನೋದು ಕ್ರೂಷಿಯಲ್ ಆಗೋಗ್ಬಿಡ್ತು, ಅದಾಗೋಗ್ಬಿಡ್ತು, ಇದಾಗೋಗ್ಬಿಡ್ತು, ರೀಸನ್ ಕೂಡ ಆಗಿಲ್ಲ. ಹೆಂಗೆ ಇದ್ರೂ ಕೂಡ ಪ್ರೂವ್ ಮಾಡಬೇಕು. ನಮಗೆ ಡ್ಯೂ ಇತ್ತು, ಅವ್ರಿಗೆ ಡ್ಯೂ ಇರಲಿಲ್ಲ, ಹಂಗೆ ಹಿಂಗೆ ಅವೆಲ್ಲ ಅಲ್ಲ. ರೀಸನ್ ಕೂಡ ಆಗಿಲ್ಲ. ಗೆಲ್ಲಬೇಕಷ್ಟೇ. ಗೆಲುವು ಸೋಲು ಅಷ್ಟೇ ಕೇಳೋದು ಜನ. ನೀನು ಡ್ಯೂ ಇತ್ತಾ ಡ್ಯೂ ಇರಲಿಲ್ವಾ, ನಿಂಗೆ ಸಾಫ್ಟ್ ಕಾರ್ನರು ಅದು ಇದು ಎಲ್ಲ ಏನೂ ಇಲ್ಲ ಅಲ್ಲಿ. ಗೆಲ್ಲಬೇಕಷ್ಟೇ. ಹೆಂಗೆ ಆಡಿ ಟೋನಿ ಡಿಸರ್ಸಿಗೆ ಬೇರೆ ಅಲ್ಲಿ ಬೇರೆ ಕ್ರ್ಯಾಂಪ್ಸ್ ಏನೋ ಆಗೋಗ್ಬಿಟ್ಟಿತ್ತು, ಹ್ಯಾಮ್ಸ್ಟ್ರಿಂಗ್ ಪೂಲ್ ಏನೋ ಆಗೋಗ್ಬಿಟ್ಟಿತ್ತು. ಅವ್ರು ಬೇರೆ ಮಲ್ಕೊಂಬಿಟ್ರು. ಅವಾಗ ಒಂದು ಗೆಲುವು ಏನಾದ್ರು ಬತ್ತಾಯ್ತಾ ನಮಗೆ. ಟೋನಿ ಡಿಸರ್ಸಿ ಆ ಮಲ್ಕೊಂಡವ್ರಿಗೂ ಕೂಡ ಬಿಡೋದು ಹೋಯ್ತು ಮ್ಯಾಚ್ ಅಂತಲೇ ಅನ್ಕೊಂಡಿದ್ದು. ಅವ್ನು ಮಲ್ಕೊಂಡಾಗ ಏನಾದ್ರು ಇವರು ಈಚೆ ಕಡೆ ಹೋಗ್ಬಿಡ್ತು ಅಂತಂದರೆ, ಹೋಗ್ಬಿಡ್ಲಪ್ಪ ಬೇಗ ಇವರು, ನಾವು ಗೆದ್ಬಿಡೋಣ, ಈ ಕಂಟ್ರೋಲ್ ಇವಾಗ ತೊಗೊಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಟೋನಿ ಡಿಸರ್ಸಿ ಹೋದ್ರು ಇಲ್ಲ, ಯಾರಾದ್ರೂ ಇಲ್ಲ. ಆ ಕಡೆಯಿಂದ ವಾಟ್ಸ್ ಬಂದ್ಬಿಟ್ಟು ಹಾಕೊಂಡು ಸರಿಯಾಗಿ ಚಚ್ಚಿದ್ರು.
ಏನು ಅವ್ರು ಹೊಡೆದಿದ್ದು 15 ಬಾಲ್ 30 ಹೊಡೆದವ್ರಲ್ಲಿ, T20 ಹೊಡೆದವ್ರಲ್ಲಿ. ಬೇಕಾಗಿ ನಮಗೆ ಅಷ್ಟು ಅವ್ರಿಗೆ ಅಷ್ಟು ರೇಟೇ ಬೇಕಾಗಿರಲಿಲ್ಲ ಅಲ್ಲಿ. ಆ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾವ್ರಲ್ಲಿ ಬಾಸ್ ಬಂದ್ಬಿಟ್ಟು, ಅಲ್ಲಿ ಬಾಟಮಲ್ಲಿ ಬಂದ್ಬಿಟ್ಟು ಆ ಥರ ಆಡ್ತಾವ್ರ ಅಲ್ಲಿ. ಇವು ಜಡೇಜಾ ಅವ್ರು ಸ್ಲೋ ಆಗಿ ಆಡಿದ್ರು ಬ್ಯಾಟಿಂಗ್ನ ಆ ಕಡೆ, ಇನ್ನೊಂದು ಎಂಡಲ್ಲಿ ನೋಡ್ತು ಅಂತಂದರೆ. ಏನು ಆಡಿದ್ದು ಇವತ್ತು ನಜ್ಜಿ ಇವ್ರಿಗೆ ಬ್ರಿಸ್ಕಿ ಏನು ಆಡ್ತಾ ಇರೋದು. ಹೋದ ಮ್ಯಾಚು ಹಾಫ್ ಸೆಂಚುರಿ, ಈ ಮ್ಯಾಚು ಹಾಫ್ ಸೆಂಚುರಿ, ಕನ್ಸಿಸ್ಟೆನ್ಸಿ ಅಟ್ ಇಟ್ಸ್ ಬೆಸ್ಟು. ಏನೋ ಅಪ್ಪಿ ಯಾರು ಕರಿ ಬಾಲ್ಡ್ ಇದಾಗೋಗ್ಬಿಟ್ರು, LBW ಆಗೋಗ್ಬಿಟ್ರು ಪ್ರಸಿದ್ಧ ಕೃಷ್ಣಂಗೆ. ಪ್ರಸಿದ್ಧ ಕೃಷ್ಣ ಏನು ಕೂಡ ಚಚ್ಚಿಸ್ಕೊಂತ ಇರೋದು, ಏನು ಚಚ್ಚಿಸ್ಕೊಂತ ಇರೋದು ಮನುಷ್ಯ ಅಲ್ಲಿ. T20 ಚಚ್ಚಿಸ್ಕೊಂತಾರೆ, T20 ಚಚ್ಚಿಸ್ಕೊಳಲ್ಲ ಈ ಥರ, ಆ ಥರ ಚಚ್ಚಿಸ್ಕೊಂತವ್ರೆ. 2 ವಿಕೆಟ್ ಎತ್ತಿರ್ಬೋದು ಅಲ್ಲಿ. KL ರಾಹುಲ್ ಎಕ್ಸ್ಟ್ರಾ ಎಲ್ಲ ಮಾತಾಡೋಕೆ ಹೋಗ್ಬೇಡ, ಕನ್ನಡದಲ್ಲೇ ಇವತ್ತು ನೋಡಿದ್ರ ಅಂತ ಅನ್ಕೊಂಡಿದ್ದೀನಿ ಮ್ಯಾಚ್ ಟೈಮಲ್ಲಿ. ಎಕ್ಸ್ಟ್ರಾ ಎಲ್ಲ ತಲೆ ಉಪಯೋಗಿಸೋಕೆ ಹೋಗ್ಬೇಡ ಮಗ ನೀನು, ನಾನು ಏನೇ ಹೇಳ್ತೀನೋ ಅದನ್ನ ಬೌಲಿಂಗ್ ಮಾಡು ನೀನು ಅಂತ ಮ್ಯಾಚ್ ಟೈಮಲ್ಲಿ ಕನ್ನಡದಲ್ಲೇ ಹೇಳಿದ್ರು. ಕೇಳೋಕೆ ಇಂಪಾಗಿದ್ರು ಕೂಡ ಇವ್ರು ನೋಡ್ತವ್ರೆ, ಆಟ ನೋಡ್ತವ್ರೆ, ಚಚ್ಚಿಸ್ಕೊಳ್ಳೋದು ನೋಡ್ತವ್ರೆ ಪ್ರಸಿದ್ಧ ಕೃಷ್ಣ. ನಮಗೆ ನೋಡಿದವ್ರಿಗೆಲ್ಲ ಕಣ್ಣು ಯಾಕ್ರು ಹಿಂಗೆ ಚಚ್ಚಿಸ್ಕೊಂತ ಇದ್ದೆ ನೀನು, ಕಣ್ಗಳೇ ಹೋಗ್ಬಿಡ್ತಾವೆ ನಮಗೆ ಈ ಥರ ಚಚ್ಚಿಸ್ಕೊಂತ ಇತ್ತು ಅಂತಂದರೆ. ಬ್ಯಾಟ್ ಬೌಲಿಂಗು ಪ್ರಸಿದ್ಧ ಕೃಷ್ಣದಿಂದ. ಹೌದು, ಅವು ಯಾವ ಥರ ಹಾಕಿದ ಬಾಲು ವಿಕೆಟ್ ಎತ್ತಿರ್ಬೋದು, ಬಟ್ ಸಿಕ್ಕಾಪಟ್ಟೆ ಬ್ಯಾಟ್ ಬೌಲಿಂಗ್, ಡೌನ್ ದ ಲೆಗ್ ಬಾಲ್ಗಳನ್ನ ಹಾಕ್ತಾರೆ, ಎಲ್ಲೋ ಫೀಲ್ಡ್ ನಿಲ್ಸ್ಕೊಂಡು ಎಲ್ಲೋ ಬೌಲಿಂಗ್ ಹಾಕ್ತಾರೆ ಈ ಕಡೆ. ಅದಕ್ಕೆ ಇವತ್ತು ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಡಿದ್ರು KL ರಾಹುಲ್. ಈ ಥರ ಕ್ಯಾಪ್ಟನ್ಸಿನ KL ರಾಹುಲ್ ನಿಭಾಯಿಸಿರುವಂಥದ್ದು ಒಂದು ಸ್ವಲ್ಪ ಆರೋಗ್ಯಂಟಾಗಿ ರೊಚ್ಕೆದ್ಬಿಟ್ಟು ಒಂದು ಸ್ವಲ್ಪ ರೊಚ್ಕೆದ್ದು ಹೇಳೋವಂಥದ್ದು ಎಲ್ಲೂ ಕೂಡ ನೋಡಿಲ್ಲ. IPL ನೋಡಿಲ್ಲ, ಎಲ್ಲೂ ನೋಡಿಲ್ಲ. ಇವತ್ತು ಸಿಕ್ಕಾಪಟ್ಟೆ ಒಂಥರ ಆರೋಗ್ಯಂಟಾಗಿ ಬಿಹೇವ್ ಮಾಡಿದ್ರು KL ರಾಹುಲ್. ಅದನ್ನ ಹೇಳಲೇಬೇಕಾಗಿತ್ತು. ಅವ್ರಿಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗೋಗ್ಬಿಟ್ಟಿದ್ರು. ಯಾಕಂದರೆ ಅವ್ರು ತಲೆಯಲ್ಲಿ ಏನೋ ಅನ್ಕೊತಾ ಇದ್ರು, ಅವ್ರು ಏನೋ ಮಾಡ್ತಾಯಿದ್ರಲ್ಲಿ, ಪ್ಲ್ಯಾನೇ ವರ್ಕೌಟ್ ಆಗ್ತಿಲ್ಲ ಅಲ್ಲಿ. KL ರಾಹುಲ್ ಹೇಳ್ತಾ ಇರೋದೇ ಎಲ್ಲ ವರ್ಕೌಟ್ ಆಗ್ತಾ ಇಲ್ಲ ಅಲ್ಲಿ. ಇನ್ನೇನು ಹೇಳೋಕ್ಕಾಗುತ್ತೆ, ಸ್ವಲ್ಪ ರೊಚ್ಕೆದನ್ನೇ ಹೇಳಬೇಕಾಗುತ್ತು. ಅದನ್ನು ಹೇಳಿದ್ರು. ಫಸ್ಟ್ 3 ಓವರ್ ಹೆಂಗೆ ಹಾಕೊಂಡು ಚಚ್ಚಿಸ್ಕೊಂಡಿದ್ದಲ್ಲಿ ಪ್ರಸಿದ್ಧ ಕೃಷ್ಣ. ಸೊ ಮೈನ್ ಬೌಲರ್ ಆಗಿಬಿಟ್ಟು ಕಂಟ್ರೋಲ್ ಮಾಡಬೇಕು ಸಿಚುವೇಶನ್ನ. ಇವ್ರು ನೋಡ್ತು ಅಂದರೆ ಇವ್ರು ರುಬ್ಬಿಸ್ಕೊಂಡು T20 ರುಬ್ಬಿಸ್ಕೊಂಡು ಅವ್ರೇನು ಒಂಥರ ಪ್ರೆಷರೆಲ್ಲ ಈಸೌಟ್ ಮಾಡಿದ್ದು ಅವ್ರನ್ನೇ ಅಂತ ಹೇಳಬೇಕು. ಸ್ಟಾರ್ಟಿಂಗಲ್ಲೇ ಪ್ರೆಷರೆಲ್ಲ ಈಸೌಟ್ ಆಗೋಗ್ಬಿಡ್ತಲ್ಲಿ. ಟೆಮ್ಮ ಬೌಮಾ ಹೆಂಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ದು ಮಾರ್ಕ್ರಮ್ ಜೊತೆಗೆ, ಈ ಕಡೆದ ಬ್ರಿಸ್ಕಿ ಜೊತೆಗೆ ಸೇರಿಕೊಂಡು ಡೆವಾಲ್ಡ್ ಬ್ರೇವಿಸ್ ಹೆಂಗೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿದ್ದು. ಹರ್ಷಿತ್ ರಾಣಾಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ ಸಿಗ್ತಾರಲ್ಲಿ, ಅದೇ ಬಾಲ್ಗೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸಸ್ಸು ಒಂದೇ ಓವರಲ್ಲಿ. ಆಮೇಲೆ ಕುಲ್ದೀಪ್ ಯಾದವ್ ಬಂದ್ಬಿಟ್ಟು ಒಂದು 6 ಹೊಡಿತಾರೆ, ಮತ್ತೆ ಕುಲ್ದೀಪ್ ಯಾದವ್ ಫ್ಲೈಟ್ ಮಾಡ್ತಾರೆ. ಫಸ್ಟ್ನೇದು ಸ್ಲೈಸ್ ಆಗಿರುತ್ತೆ, ಅದು 6 ಹೋಗಿರುತ್ತೆ. ಆಮೇಲೆ ಸೆಕೆಂಡ್ದು ಅದೇ ಥರ ಏಕಕ್ಕೆ ಹೋಗ್ತಾರೆ, ಅವಾಗ ಕ್ಯಾಚ್ ಹೋಗಿದ್ದು ಡೆವಾಲ್ಡ್ ಬ್ರೇವಿಸ್ತು. ಸೊ ಅಟ್ಯಾಕಿಂಗ್ ಅಪ್ರೋಚ್ ಗುರು ಸೌತ್ ಆಫ್ರಿಕನ್ಸ್. ಏನು ಅದಕ್ಕೋಸ್ಕರ ಚೇಸ್ ಮಾಡೋಕ್ಕಾಗೋದು, ಟುಕು ಆಡ್ಕೊಂಡು ನಿಧಾನ ನೋಡ್ಕೊಂಡು ಅಣ್ಣ ಅಂತಂದರೆ ಆಗಲ್ಲ ಚೇಸ್ ಮಾಡೋದಕ್ಕೆ. ಅಟ್ಯಾಕಿಂಗ್ ಅಪ್ರೋಚು, ಓವರ್ಗೊಂದು ಬೌಂಡ್ರಿ ಅಂತೂ ಖಂಡಿತ ನೋಡ್ತಾ ಇದ್ರು ಸೌತ್ ಆಫ್ರಿಕನ್ಸು. ಆ ಒಂದು ಇಂಟೆಂಟ್ ಇತ್ತು ಸೌತ್ ಆಫ್ರಿಕನ್ ಬ್ಯಾಟಿಂಗ್ ಯೂನಿಟಲ್ಲಿ. ಸೌತ್ ಆಫ್ರಿಕನ್ಸ್ ಇವಾಗ ಪ್ರೂವ್ ಮಾಡಿದರೆ ನಾವು ಅಷ್ಟು ಈಸಿಯಾಗಿ ಬಿಟ್ಕೊಂಡ್ಕೊಡೋವಂಥ ಸೀನೇ ಇಲ್ಲ ಗುರು. ಅದು ಯಾವುದೇ ಫಾರ್ಮ್ಯಾಟ್ ಆಗಿರಲಿ, ಟೆಸ್ಟೇ ಆಗಿರಲಿ, ODI ಆಗಿರಲಿ, ಲಾಸ್ಟ್ ಮ್ಯಾಚೇನೋ ಅಪ್ಪಿ ಸೋತಿರ್ಬೋದು, ಈ ಮ್ಯಾಚ್ ಸೋಲುವಂಥ ಸೀನೇ ಇಲ್ಲ. ನೀವು ಎಷ್ಟೇ ಟಾರ್ಗೆಟ್ ಕೊಡಿ ಚೇಸ್ ಡೌನ್ ಮಾಡ್ತೀವಿ ಅಂತ ದಿಲ್ ತೋರಿಸ್ಬಿಟ್ಟು ಆಡಿದರೆ ಮೆಚ್ಕೊಳ್ಳೇಬೇಕು ಸೌತ್ ಆಫ್ರಿಕನ್ ಬ್ಯಾಟಿಂಗ್ ಯೂನಿಟ್ನ. ಆ್ಯಂಡ್ ಖಂಡಿತ ನಮ್ಮ ಬ್ಯಾಟಿಂಗ್ ಯೂನಿಟ್ ಬಗ್ಗೆ ನಾನು ಕ್ವಶನ್ ಅಂತೂ ಮಾಡೋದೇ ಇಲ್ಲ. ನಮ್ಮ ಬ್ಯಾಟಿಂಗ್ ಯೂನಿಟ್ ಸಖತ್ತಾಗೇ ಕಾಂಟ್ರಿಬ್ಯೂಟ್ ಮಾಡಿದರೆ. ನಾವು ಎಲ್ಲಿ ಇಡುತ್ತಾ ಇದ್ದೀವಿ ಅಂದರೆ ಫೀಲ್ಡಿಂಗಲ್ಲಿ ಇಡುತ್ತಾ ಇದ್ದೀವಿ ಆ್ಯಂಡ್ ಬೌಲಿಂಗಲ್ಲಿ ಇಡುತ್ತಾ ಇದ್ದೀವಿ. ಯಾಕಂದರೆ ಅಂದ್ಕೊಂಡಿರೋದು ಆಗ್ತಾ ಇಲ್ಲ. KL ರಾಹುಲ್ ಫ್ರಸ್ಟ್ರೇಟ್ ಆಗಿದ್ದ ರೀತಿ ನೋಡ್ತು ಅಂದರೆ ಅರ್ಥ ಆಗುತ್ತೆ, ಪ್ರಸಿದ್ಧ ಕೃಷ್ಣ ಚಚ್ಚಿಸ್ಕೊಂಡಿದ್ದ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ನಾವು ಬೌಲಿಂಗಲ್ಲಿ ಕೆಲಸ ಮಾಡಿಲ್ಲ ಅಂತ. ಇವತ್ತು ಸೋತಿರೋದು ನಾವು ಬೌಲಿಂಗಿಂದ, ಫೀಲ್ಡಿಂಗಿಂದ, ಬ್ಯಾಟಿಂಗಿಂದ ಅಂತೂ ಹೇಳಂಗೇ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.